ಹಾಯ್ ಎವ್ರಿವನ್. ಮನಸ್ವಿದು ರಾಗಿ ಮಾಲ್ಟ್ ಪೌಡರ್ ಖಾಲಿಯಾಗಿತ್ತು. ಅಮ್ಮ ಮಿಲ್ ಮಾಡ್ಸೋಕ್ಕೆ ಅಂತ ಎಲ್ಲ ರೆಡಿ ಮಾಡಿದ್ದಾರೆ. ರಾಗಿಗೆ ಹೆಸರು ಕಾಳು, ಮಡಿಕೆ ಕಾಳು, ಅಕ್ಕಿ, ಗೋಧಿ, ಸಬ್ಬಕ್ಕಿ, ತೊಗರಿಬೇಳೆ ಎಲ್ಲನೂ ಹಾಕಿದ್ದಾರೆ. ರಾಗಿ, ಹೆಸರು ಕಾಳು, ಮಡಿಕೆ ಕಾಳನ್ನು ನೀರಲ್ಲಿ ನೆನೆಸಿ ಮೊಳಕೆ ಬರೆಸಿದ್ದಾರೆ. ಇನ್ನು ಉಳ್ಕಿದ ಎಲ್ಲ ಕಾಳುಗಳನ್ನು ಹಾಗೆ ತೊಳೆದು ಎಲ್ಲ ಕಾಳುಗಳನ್ನು ಒಂದು 4 ದಿವಸ ನೀಟಾಗಿ ಒಣಗಿಸ್ಕೋಬೇಕು. ಇದಾದಮೇಲೆ ಈ ಎಲ್ಲ ಕಾಳುಗಳನ್ನು ಸಪ್ರೇಟಾಗಿ ನೀಟಾಗಿ ಹುರ್ಕೋಬೇಕು. ಆಮೇಲೆ ಇದಕ್ಕೆ ಒಂದು 20 ಮೆಣಸು, ಒಂದು 20 ಲವಂಗ, ಹಾಗೆ ಒಂದು 5-6 ಏಲಕ್ಕಿನೂ ಹುರಿದ್ಬಿಟ್ಟು ಹಾಕ್ಕೋಬೇಕು. ಇದಕ್ಕೆ ಒಂದಿಷ್ಟು ಸ್ವಲ್ಪ ಕಲ್ಲುಪ್ಪು ಸೇರಿಸಿ ನಾವು ಮಿಲ್ ಮಾಡಿಸ್ಕೊಂಬರ್ಬೇಕು. ಈಗ ಮಿಲ್ ಮಾಡಿಸ್ಕೊಂಬಂದ್ಮೇಲೆ ನಾವು ಹಾಗೇ ಡೈರೆಕ್ಟ್ ಮಾಲ್ಟ್ ಪೌಡ್ರನ್ನ ಮಾಲ್ಟ್ ಮಾಡೋಕ್ಕೆ ಯೂಸ್ ಮಾಡಬಾರ್ದು. ಇದನ್ನು ನಾವು ಫಸ್ಟ್ಗೆ ಒಂದು ಸ್ವಲ್ಪ ಜರಡಿ ಇಟ್ಕೋಬೇಕು. ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ಥರ ಜರಡಿನಲ್ಲಿ ಇದನ್ನು ಜರಡಿ ಹಿಡಿಯೋ ಬದಲು ಒಂದು ಪಾತ್ರೆಗೆ ಒಂದು ಕಾಟನ್ ಬಟ್ಟೆ ಅಥವಾ ಒಂದು ತೆಳ್ಳಗಿರೋ ವೇಲನ್ನ ಕಟ್ಬಿಟ್ಟು ನಾವು ಇದರಲ್ಲಿ ಜರಡಿ ಇಟ್ಕೋಬೇಕು, ಅಂದರೆ ಸೋಸ್ಕೋಬೇಕು. ಇದರಿಂದ ನಮಗೆ ಇನ್ನೂ ತುಂಬ ನೈಸಾಗಿರೋ ಪೌಡ್ರು ಸಿಗುತ್ತೆ, ಅಂದರೆ ಫೈನ್ ಪೌಡ್ರು ಸಿಗುತ್ತೆ. ಈಗ ನಾನು ಈ ಥರ ಮಾಡಿದ ಮೇಲೆ ಇಲ್ಲಿ ತೋರಿಸ್ತೀನಿ. ಮೇಲ್ಗಡೆ ನೋಡಿ, ಈ ಥರ ಮಾಡಿದ ಮೇಲೆ ಇದರಲ್ಲಿ ಯಾವ ಥರ ಪೌಡ್ರು ಬಂದಿದೆ. ಮೇಲ್ಗಡೆ ಇದು ಸ್ವಲ್ಪ ರಫ್ ಆಗಿರೋ ಪೌಡ್ರು. ಹಾಗೆ ನಾನು ಇದು ಪೂರ್ತಿ ಸೋಸಿದ ಮೇಲೆ ಈ ಥರ ನೋಡಿ ಫುಲ್ಲು ನೈಸಾಗಿರೋ ಪೌಡ್ರು ಸಿಕ್ಕಿದೆ. ಈಗ ಇದರಲ್ಲಿ ನಿಮಗೆ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಮೇಲ್ಗಡೆ ಇರೋ ಪೌಡ್ರು ಯಾವ ಥರ ಇದೆ, ಹಾಗೆ ಈ ಪೌಡ್ರು ಯಾವ ಥರ ಇದೆ ಅಂತ. ಆಮೇಲೆ ಇದನ್ನು ನಾವು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ನಾನು ಹಾಗೆ ಮನಸ್ವಿಗೆ ಮಾಲ್ಟ್ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಗೆ ನೀರು ಹಾಕಿಟ್ಬಿಟ್ಟು ಒಂದು ಬೌಲ್ಗೆ 1 ಸ್ಪೂನಷ್ಟು ಮಾಲ್ಟ್ ಪೌಡ್ರ್ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೊತಾ ಇದ್ದೀನಿ. ಇದನ್ನು ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ನಾವು ನೀರು ಕುದಿಯೋಕೆ ಇಟ್ಟಿದ್ವಲ್ಲ, ಆ ಪಾತ್ರೆಗೆ ಒಂದು ಚಿಟಿಕೆ ಉಪ್ಪು ಹಾಕಿ ಆಮೇಲೆ ನಾವು ಕಲಸಿಟ್ಕೊಂಡಿರೋದನ್ನ ಈ ಥರ ಕೈ ಆಡ್ತಾ ಅದನ್ನ ಹಾಕಬೇಕು. ಇದನ್ನು ಹಾಗೆ ನಾವು 1-2-3 ಮಿನಿಟ್ಸ್ ಕೈ ಆಡ್ತಾ ಇರಬೇಕು. ಅದು ಕುದಿ ಬರೋ ತನಕನೂ ನಾವು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಗಂಟಾಗಿ ಹೋಗ್ಬಿಡುತ್ತೆ. ಆಮೇಲೆ ಇದು ಒಂದು 4 ನಿಮಿಷ ಚೆನ್ನಾಗಿ ಕುದ್ಮೇಲೆ ಮಾಲ್ಟ್ ರೆಡಿ ಆಗುತ್ತೆ. ನಾನು ಮಾಲ್ಟ್ ಮಾಡಿದ ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಆ್ಯಡ್ ಮಾಡ್ತೀನಿ. ನೀವು ಬೇಕಿದ್ದರೆ ಮಿಲ್ ಮಾಡಿಸ್ಕೊಂಬರ್ಬೇಕಾದ್ರೇ ಕಾಳುಗಳ ಜೊತೆಗೇ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಕಳಿಸ್ಬೋದು. ನಾನಿಲ್ಲಿ ಗೋಡಂಬಿ, ಬಾದಾಮಿ, ವಾಲ್ನಟ್ಟು, ಪಿಸ್ತಾ ಮತ್ತು ಶೇಂಗಾ ಎಲ್ಲನೂ 100 ಗ್ರಾಮ್ ತಗೊಂಡು ಇದನ್ನ ಮನೇಲೇ ಡ್ರೈ ರೋಸ್ಟ್ ಮಾಡಿ ಮಿಕ್ಸಿನಲ್ಲೇ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಒಂದು 1/4 ಟೀ ಸ್ಪೂನಷ್ಟು ಎವ್ರಿ ಟೈಮ್ ಮಾಲ್ಟ್ ಮಾಡಿದಾಗ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪನೂ ಹಾಕ್ಬಿಟ್ಟು ನಾನು ಮನಸ್ವಿಗೆ ತಿನ್ನಿಸ್ತೀನಿ. ಆಮೇಲೆ ನಾನು ಮನಸ್ವಿಗೆ 1 ಟೈಮ್ ಉಪ್ಪಿನ ಮಾಲ್ಟ್ ಮಾಡಿದರೆ 1 ಟೈಮ್ ಬೆಲ್ಲ ಹಾಕ್ಬಿಟ್ಟು ಮಾಲ್ಟ್ ಮಾಡ್ತೀನಿ. ನೋಡಿ, ಇವಾಗ ಮಾಲ್ಟ್ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.